ಅಟ್ಯಾಕ್ ಮಾಡಿದ್ರಲ್ಲ ಸರ್ ನಿನ್ನೆ, ಅಟ್ಯಾಕ್ ಮಾಡಿದವರು ನಿಮ್ಮನ್ನು ಟಾರ್ಗೆಟ್ ಮಾಡಿಲ್ಲ, ನಿಮ್ಮ ಮಗಳನ್ನ ಟಾರ್ಗೆಟ್ ಮಾಡಿ, ಯಾಕಂದರೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ನಿಮ್ಮ ಮಗಳ ಹೆಸರಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಸಾಯಿಸ್ಬೇಕು ಅಂತ ಬಂದದ್ದು ಅಂತೇಳಿ ಈಗ ಸುದ್ದಿ ಆಗ್ತಾ ಇದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಗಳನ್ನ ಕೇಳಿದ್ರು, ಮಗಳು ನನ್ನ ಹತ್ರ ಕಳಿಸ್ಕೊಡ ಅಂತ ಹೇಳಿದ್ರು. ನಾನು ಮಗಳನ್ನ ಕೇಳಿದೆ, ನೀವು ಹೋಗ್ತೇನೆ ನಿಮ್ಮ ಅಮ್ಮನ ಜೊತೆಗೆ ಅಂತ ಕೇಳಿದೆ. ಇಲ್ಲ ನಮ್ಮ ಪಪ್ಪ ನಾವು ಹೋಗಲ್ಲ, ಹೋಗಿದ್ದು ನಾನು ಸಾಯಿಸ್ತಾಳೆ ಅವಳು, ನಾನು ಹೋಗಲ್ಲ ಅಂತ ಹೇಳಿದ್ಲು. ನಾನು ಆಮೇಲೆ ಅವಳಿಗೆ ಹೇಳಿದೆ, ನೋಡಪ್ಪ ಅವಳು ಬರಲ್ಲ ಅಂತ, ನೀನು ಕರ್ಕೊಂಡು ಹೋಗಂಗಿಲ್ಲ, ನನ್ನ ಜೊತೆಗೆ ಬಂದಿದ್ದಾಳೆ, ನಿನ್ನ ಜೊತೆಗೆ ಇರಲ್ಲ ಅಂತ ಹೇಳ್ತಾ ಇದ್ದಾಳೆ, ಏನು ಮಾಡ್ಬೇಕಂತ ಕೇಳಿದೆ. ಇಲ್ಲ ಅವಳು ಕರ್ಕೊಂಡು ಹೋಗ್ತೀನಿ, ನಿನ್ನ ಸಾಯಿಸೋರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ನಾನು ನನ್ನ ಮಗಳನ್ನೂ ಸಾಯಿಸ್ತೀನಿ, ಇಲ್ಲ ನಿನ್ನೂ ಸಾಯಿಸ್ತೀನಿ ಅಂತ ಎದುರಿಸ್ಲು. ನಾನೇನು ಮಾಡಿದೆ, ತಿರ್ಗಾ ರೂಮಲ್ಲಿ ಒಳಗೆ ಕೂಡಾಕ್ಬಿಟ್ಟೆ ನನ್ನ ಮಗಳನ್ನ, ಲಾಕ್ ಮಾಡಿಕೊಂಡು ಆಚೆ ಬಂದೆ. ಇವ್ರು ಕಾರಲ್ಲಿ ಹೋಗ್ಬಿಟ್ಟು 4 ಜನನೂ ಚಾಕು ತೊಗೊಂಡು ಬಂದರು, ಹುಡುಗರು, ಅವ್ರ ಜೊತೆ ಇರೋ ಹುಡುಗರು. ಹಾಗೆ ನಾನು ಏನು ಚಾಕು ತೊಗೊಬಂದಿದ್ರಲ್ಲ ಅಂದ್ಬಿಟ್ಟು ನಾನು ಕೇಳಿದೆ. ಅಷ್ಟೊತ್ತಿಗೆ ನಮ್ಮನ್ನು ಏನು ರೌಡಿಜಮ್ ಮಾಡೋಕ್ಕೆ ಕರ್ಕೊಬಂದಿದ್ಯಾ ಅಂತ ನಾನು ಹೆಂಡ್ತಿಗೆ ಕೇಳಿದ್ರು. ನಮ್ಮ ಅಣ್ಣ ಏನು ವಿಚಾರನೇ ಗೊತ್ತಿಲ್ಲ ಸರ್ ಅವನಿಗೆ ನಾನು ಕೇಳಿದ ಅಷ್ಟೇ ಸರ್. ಬಂದು ನಮ್ಮಣ್ಣಗೆ ಚಾಕು ಎದೆಗೆ ಹಾಕ್ಬಿಟ್ರು. ಅವನು ಅಲ್ಲೇ ಬಿದ್ದುಬಿಟ್ಟ ಸ್ಪಾಟಲ್ಲೇ. ಅವನು ಬಿದ್ದ ಮೇಲೆ ಕಡೆಗೆ ನಾನೇನು ಮಾಡಿದೆ, ಏನು ನೀನು ರೌಡಿಜಮ್ ಮಾಡೋಕ್ಕೆ ಬಂದೀಯ ಅಂತ ನಾನು ಹೆಂಡ್ತಿಗೆ ಕೇಳಿದೆ. ಅಷ್ಟೊತ್ತಿಗೆ ನಾನೇನು ಮಾಡಿದೆ, ನಾನು ಮುಂದೆ ಹೋದೆ ನಮ್ಮಣ್ಣನ ತೋರ್ಸೋಣ ಅಂತೇಳಿ, ನೋಡೋಣ ತೊಗೊಂಡು ನನಗೆ ಹಾಕ್ಬಿಟ್ರು. ಆಮೇಲೆ ನಾ ಜಾಡ್ಸ್ ಒದ್ದೆ. ಅಷ್ಟೊತ್ತಿನ ದೊಡ್ಡ ಜೋರಾಗಿ ಗಲಾಟೆ ಆಯ್ತಲ್ಲ, ಅಕ್ಕಪಕ್ಕ ಮನೆಯೆಲ್ಲ ಬಂದರು. ಕುಮಾರ್ ಅಂತ ಇನ್ನೊಬ್ಬ ಹುಡುಗ ಬಂದ. ಅವನು ಬಂದಮೇಲೆ ಅವನಿಗೂ ಚುಚ್ಚಿಬಿಟ್ರು. ಅವನು ಯಾಕ್ರು ಚಾಕುವಲ್ಲಿ ತೆಗೆದಿದ್ರಲ್ಲ ನೀವು ಅಂತೇಳಿ ಅಷ್ಟೇ ಕೇಳಿದ, ಅವನಿಗೂ ಚುಚ್ಚಿಬಿಟ್ರು. ಅವನು ಚುಚ್ಚಿದ. ಅವರು 3 ಜನ ಸರ್ ಚಾಕು ಹಿಡ್ಕೊಂಡಿದ್ದು, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಹಾಗೆ ನಾವು ಇದ್ದಿದ್ದೀವಿ. ತಿರ್ಗಾ ಅವನಿಗೂ ಚುಚ್ಚಿಬಿಟ್ರು. ಅವನಿಗೂ 2 ಕಡೆ ಚುಚ್ಚಿದ್ರು. 2 ಕಡೆ ಚುಚ್ಚಿದ. ಅವನು ಬಿದ್ದುಬಿಟ್ಟ ಕೆಳಗಡೆ. ಕಡೆಗೆ ಜನ ಎಲ್ಲ, ಊರಿನ ಜನ ಎಲ್ಲ ಒಟ್ಟಾಗಿ ಅವನು ಹಿಡ್ಕೊಂಡು ನಮ್ಮ ಮನೆಯವ್ರನ್ನ, ಇವರೆಲ್ಲ ಓಡೋದ್ರು. ಈಗ ಈ ಪ್ಲಾನ್ ಅವರು ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡೇ ಬಂದಿರ್ತಾರೆ. ಯಾಕಂದರೆ ಸರ್ ಈಗ ಮಾತಾಡ್ಲಿಕ್ಕೆ ಬರೋದಾದರೆ ಸೈಲೆಂಟಾಗಿ ಬಂದು ಮಾತಾಡ್ಕೊಂಡು ಹೋಗ್ತಿದ್ರು. ಅವ್ರು ಚಾಕೋಲ ತಂದಿದ್ದಾರೆ ಅಂದರೆ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿರ್ತಾರೆ ಅವರು. 3 ತಿಂಗಳಿಂದ ಈ ಪ್ಲಾನ್ ಮಾಡ್ತಾ ಇದ್ರು. ಏನೋ ಇಷ್ಟ ಗೊತ್ತಿಲ್ಲ ಸರ್. ಬಟ್ ನಾನು ಅಷ್ಟು ತಲೆನೇ ಕಟ್ಸ್ಕೊಳಕ್ಕೆ ಹೋಗಿಲ್ಲ ಅವಳ ಬಗ್ಗೆ. ಆ 9 ತಿಂಗಳಾಯ್ತು ನಾನು ಬಿಟ್ಟು ಹೋಗಿ. ಅವಳು ಆಶ್ರಮಿ ಜೀವನ ಬದುಕ್ತಾ ಇದ್ಲು. ಹಾಗೆ ಬದುಕಲಿ, ನನ್ನ ಹೆಣ್ಮಕ್ಳು ಇದ್ದಾರಲ್ಲ, ನನ್ನಿಂದ ಹೆಣ್ಮಕ್ಳು ಯಾಕೆ ತೊಂದರೆ, ಅವರವರು ಚೆನ್ನಾಗಿರಲಿ ಮಕ್ಕಳು ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆದರೆ ಮಕ್ಕಳಿಗೆ ಅಲ್ಲಿ ಎಷ್ಟು ಕಷ್ಟ ಆಗ್ತಿತ್ತಂತ ಅವ್ರಿಗೆ ಗೊತ್ತಿತ್ತು, ನನಗೆ ಗೊತ್ತಿಲ್ಲ. ಈಗ ಹೆತ್ತ ಮಗಳನ್ನೇ ಸಾಯಿಸ್ಬೇಕು ಅಂತ ಬಂದಿರೋ ಎಷ್ಟು ಕಟುತನ ಇರ್ಬೋದು? ಅದೇ ಸರ್ ಹೇಳ್ತಾ ಇರೋದು. ಅವಳು ನನ್ನ ಮಗಳು, ಅವಳ ಜೊತೆ ಇವಳು ಮೆಚೂರ್ಡ್ ಆಗಿದ್ದಾಳಲ್ಲ, ಅವಳು ಮಾಡೋ ಆಟಗಾರನ ಇವ್ರು ನೋಡೋಕ್ಕಾಗ್ತಾ ಇಲ್ಲ. ಇವಳಿಗೆ ದೊಡ್ಡವಳಿಗೆ ಗೊತ್ತಾಗತ್ತಲ್ಲ. ಅದಕ್ಕಾಗಿ ನನ್ನ ಮಗಳು ಇಲ್ಲಿ ಇಟ್ಕೊಂಡ್ರೆ ನನ್ನ ಜೊತೆಗೆ ಬಂದಿದ್ದಾಳಲ್ಲ, ನಾನು ಏನೇನು ಮಾಡಿದ್ದೀನಿ ಎಲ್ಲ ಬೈಲಲ್ಲ, ಎಲ್ಲ ಗೊತ್ತಾಗತ್ತೆ, ಅವನಿಗೆ ವಿಷಯ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಹೊಡಿಲಿಕ್ಕೆ ಬಂದಿದ್ದಾರೆ ಅವರು. ಈಗ ತಾಯಿನೇ ಈ ರೀತಿಗೆ ಮಾಡ್ತಾರಂದ್ರೆ? ಹಾಂ ಸರ್, ತಾಯಿನೂ ನೋಡಿ ಸರ್, ಮಗಳನ್ನೇ ಸಾಯ್ಸಕ್ಕೆ, ಗಂಡನ್ನೇ ಸಾಯ್ಸಕ್ಕೆ ಬಂದಿದ್ದಾರೆ ಅಂದರೆ ಏನು ಅರ್ಥ ಸರ್ ಇದು? ಸ್ವಾಮೀಜಿ ದುಡ್ಡು ಕೊಡ್ತಿದ್ನಲ್ಲ, ಅದಕ್ಕೋಸ್ಕರ ಹಿಂಗೆ ಕುಮ್ಮಕ್ಕೆ ಮಾಡ್ತಾವಳು. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಆಟ ನೋಡೋಕ್ಕಾಗಲ್ಲ. ಏನು ದುಡ್ಡು ಹಿಡ್ಕೊಂಡು ಟೇಬಲ್ ಮೇಲೆ ನಾನು ದುಡ್ಡಿನ ಐಷಾರಾಮಿ ಜೀವನ ಅಂತ ವಿಡಿಯೋ ಮಾಡೋದು. ಆಮೇಲೆ ಟಿಕ್ಟಾಕಲ್ಲಂದು ನೋಡಿದರೆ ಸರ್ ಅರ್ಧ ಚಡ್ಡಿ, ಅರ್ಧ ಟೀ ಶರ್ಟು ತೋರಿಸ್ಕೊಂತ ಅವ್ರ ಆಟ ನೋಡಿಬಿಟ್ರೆ ಬೇಜಾರಾಗ್ಬಿಡುತ್ತೆ. ನೋಡಿದ್ರೆ ಬೇಜಾರಾಗ್ಬಿಟ್ಟೆ. ಇನ್ನೊಂದು ಆಡಿಯೋ ವೈರಲ್ ಆಗ್ತಿದೆ, ಅವ್ರು ಮಾತಾಡೋದು. ಹೌದು ಹಾಂ, ಅದೊಂದು ನಾನು ಇವಾಗ ಕೇಳಿದೆ ಬೆಳಗ್ಗೆ. ನನ್ನ ಮಗಳು ತೋರಿಸಿದ್ಲು, ಪಾಪ ನೋಡಿ ಈ ಥರ ವೈರಲ್ ಆಗಿದೆ ಅಂತ ತೋರಿಸ್ಲು. ಏನು ಸರ್ ಆ ಥರ ಮಾತಾಡೋದು? ಈ ಥರ ಮಾಡೋರಿಗೆ ಏನು ಮಾಡಬೇಕು ಅಂತ ನನಗೆ ಹೇಳೋದೇನೆಂದರೆ ಸರು, ನನ್ನಿಂದ ನಮ್ಮ ಅಣ್ಣ ಹೋಗಿದ್ದಾನೆ. ನನ್ನ ಸಾಯಿಸಿದ್ರು ನಂಗೆ ಪರವಾಗಿಲ್ಲ, ನಮ್ಮ ಅಣ್ಣನ ಸಾಯಿಸಿದ್ದಾರೆ. ಅವರಿಗೆ ಮಾಡಿದವರಿಗೆ ಕಮಲಾಕರ್ ಹೆಗ್ಡೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು ಸರ್. ಜೀವಾದಿ ಶಿಕ್ಷೆ ಆಗ್ಬೇಕು ಅವರಿಗೆ. ಇನ್ನು ಲೈಫಲ್ಲಿ ಆಚೆ ಬರಲೇಬಾರ್ದವ್ರು. ಅವ್ನು ದುಡ್ಡಿದೆ, ಆಚೆ ಬಂದು ಏನಾದ್ರು ಮಾಡ್ತಾನೆ ಅವನು ಆಚೆ ಬರೋಕ್ಕೆ ಕೊಡಬಾರ್ದು ಅವನ್ನ. ನನ್ನ ಸಂಬಂಧ ನಮ್ಮ ಅಣ್ಣ ಹೋಗಿದ್ದಾನೆ ಪಾಪ. ನಮ್ಮಣ್ಣಂದು ಏನೂ ತಪ್ಪಿಲ್ಲ, ಏನೂ ಇಲ್ಲ. ಯಾಕೆ ಚಾಕು ತಗೊಬಂದಿರೋ ಅಷ್ಟೇ ಕೇಳಿದ್ದು. ಅಮಾಯಕ ಸರ್ ಅವನು. ಮನೆಯಲ್ಲೂ ಅಷ್ಟೇ, ನಾವು ಅಷ್ಟೇ, ಅವನವರು ಅಷ್ಟೇ. ನಮ್ಮ ಮನೆಯಲ್ಲಿ ಗದ್ದೆ ಇಲ್ಲ, ತೋಟ ಇಲ್ಲ, ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ನಾವು ಸರ್. ನಮಗೆ ಹಿಂಗೆ ಮಾಡಿಬಿಟ್ರಲ್ಲ. ಅವನಿಗೆ 2 ಹೆಣ್ಮಕ್ಳು, ಚಿಕ್ಕವ್ರು 2, ಒಂದು ಹುಡುಗಿ ಒಂದು ಹುಡುಗ, 2 ಮಕ್ಕಳು ಅವನಿಗೆ. ಅವನ ಜೀವನನೂ ಹಾಳು ಮಾಡಿಬಿಟ್ರಲ್ಲ ಸರ್. ಈಗ ಯಾರು ದಿಕ್ಕು ಅವನಿಗೆ ಇವಾಗ?
3 ತಿಂಗಳಿಂದ ನಿಮ್ಮ ಮಗಳಿಗೆ ಹಾಂ ನೀನು ಹೋಗಿಲ್ಲ ಅಂದರೆ ನಾನು ವಿಷಾಕ್ ಸಾಯಿಸ್ತೀನಿ ಅಂತ ಹಾಂ ಹೌದು ಹಾಂ ಹೇಳ್ತಾರೆ. ತಾಯಿ ಅದೇ ಸರ್ ತನ್ನ ಮಗಳಿಗೆ ಸ್ವಂತ ಮಗಳಿಗೆ ಯಾರಾದರೂ ಆ ಥರ ಹೇಳ್ತಾರೆ ಹಾಗೆ ವಿಷಾಕ್ ನಿಮ್ಮ ಅಪ್ಪನ ಜೊತೆ ಹೋಗು ಇಲ್ಲಾಂದರೆ ವಿಷಾಕ್ ಸಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಯಾಕಂದರೆ ಅವರು ಅಲ್ಲಿ ಆಟಗಳನ್ನೆಲ್ಲ ಆಡೋಕ್ಕೆ ಬೇಕಲ್ಲ ಮನೆಯಲ್ಲಿ. ಇವಳು ದೊಡ್ಡವಳು ತಿಳಿಯತ್ತೆ ಗೊತ್ತಾಗತ್ತಲ್ಲ, ಅವಳು ಚಿಕ್ಕವಳು ಅಮ್ಮು ಅಂತ ಇದ್ದಾಳೆ, ಅವಳಿಗೆ ಅಷ್ಟು ಗೊತ್ತಾಗಲ್ಲ. ಏನು ಅಷ್ಟೊಂದು ದ್ವೇಷ ಮಗಳ ಮೇಲೆ ಮತ್ತು ನಿಮ್ಮ ಮೇಲೆ, ಯಾಕೆ ಈ ಥರ? ನನ್ನ ಮೇಲೆ ದೋಷ ಅಂದರೆ ಈಗ ಸುಪಾರಿ ಕೊಡು ಅಂತ ಸುಪಾರಿ ಕೊಟ್ಟು ಮಾಡಿದ್ದಾರೆ. ಅದೇ ಸರ್, ಅದೇ ಏನಂತ ಗೊತ್ತಾಗ್ತಾ ಇಲ್ಲ.